ಅಡಾಪ್ಷನ್ ಆಗಿರೋದು ಪಕ್ಷಕ್ಕೆ ಎಷ್ಟು ಮುಜುಗರ ಅಂತ ಸರ್. ಈಗ ಬಳ್ಳಾರಿ ಬಳಿಕ ಹುಬ್ಬಳ್ಳಿನಲ್ಲಿ ಮಹಿಳೆಯನ್ನು ವ್ಯವಸ್ಥೆಗೊಳಿಸಿ ಇದಕ್ಕೂ ಕೂಡ ನಿನ್ನೆ ನಾವು ಬಹಳ ಇದು ಅತ್ಯಂತ ಗಂಭೀರವಾಗಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಒಂದು ಪರಿಶೀಲನೆ ಮಾಡಬೇಕಾಗಿದೆ, ಕಠಿಣ ಕ್ರಮ ತಗೊಳ್ಬೇಕಾಗಿದೆ. ಯಾವುದೇ ಒಂದು ಹೆಣ್ಮಕ್ಳು ಹೆಣ್ಣೇನೆ, ಮಹಿಳೆಯೇ, ಅದು ಭಾಳ ಮುಖ್ಯವಾಗಿ ನಮ್ಮ ಎಲ್ಲರ ಒಂದು ನಿಲುವು. ಕಾನೂನುಬದ್ಧ ರೀತಿಯಲ್ಲಿ ಕ್ರಮ ತಗೊಳ್ಳೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಆದರೆ ಇಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಎಲ್ಲರ ಒಂದು ಅಭಿಪ್ರಾಯ. ನಂತರ ಹಲ್ಲೆ ಮಾಡಿರೋರ ಮೇಲೇ ಅವ್ರ FIR ಅನ್ನು ರಿಜಿಸ್ಟರ್ ಮಾಡಿದ್ದಾರೆ. ನಂತರನೂ ಕೂಡ ಅವರ ಪೊಲೀಸ್ ಠಾಣೆಗೆ ತೊಗೊಂಡು ಹೋಗುವಾಗ ಈ ವ್ಯವಸ್ಥೆಗೊಳಿಸುವಂಥದ್ದು ಎಲ್ಲರಿಗೂ ಬಂದಿದೆ ಈ ಸುದ್ದಿ. ಅತ್ಯಂತ ಖಂಡನೀಯ ಒಂದು ಘಟನೆ. ನಾವು ಮುಖ್ಯಮಂತ್ರಿ ಇರ್ಬೋದು, ಗೃಹ ಸಚಿವರು ಇರ್ಬೋದು, ಇಬ್ಬರೂ ಸಹ ಈ ಅಧಿಕಾರಿಗಳು ಯಾರು ಇಂಥ ಒಂದು ವರ್ತನೆಯನ್ನು ತೋರಿಸಿದ್ದಾರೆ ಅವ್ರ ಮೇಲೆ ಸೂಕ್ತವಾದಂಥ ಕಠಿಣವಾದಂಥ ಕ್ರಮವನ್ನು ತಗೋಬೇಕಾಗಿದೆ. ತನಿಖೆ ಮಾಡಲಿ, ಸೂಕ್ತ ಬೇರೆ ಅವ್ರಿಗೆ ಔಟ್ಸೈಡ್ ಒಂದು ಏಜೆನ್ಸಿಗೆ ಕೊಡಲಿ ತನಿಖೆ ಮಾಡೋದಕ್ಕೆ. ನಾವು ನೋಡೋಣ, ಸತ್ಯವನ್ನು ಆಚೆ ಬರಲಿ. ಇಂದೂರಿನಲ್ಲಿ ಇತ್ತೀಚೆಗೆ ಕಲುಷಿತ ನೀರಿನ ಜನ ಇಲ್ಲೂ ಕೂಡ ನದಿಗಳು ಕಲುಷಿತ ಆಗಿದ್ದಾವೆ. ಈಗಾಗಲೇ ನಾವು ಹೇಳಿದ್ದೀವಿ, ಅಮೃತ್ ಯೋಜನೆಯಲ್ಲಿ ನಮ್ಮದು ಕೂಡ STPIಗಳು ಮಾಡೋದ್ರಲ್ಲಿ ಡ್ರೈನೇಜನ್ನು ಕೂಡ ನೀವು ಒಂದು ನೆಟ್ವರ್ಕ್ ಕೊಡೋದಕ್ಕೆ ಭಾಳ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇವತ್ತು ಯಾಕೆ ಇದು ಶೀಘ್ರದಲ್ಲಿ ಅಥವಾ ಒಂದು ಗುಣಮಟ್ಟದ ವ್ಯವಸ್ಥೆ ಬರ್ತಾ ಇಲ್ಲ ಅಂತ ನೀವು ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಲೇಬೇಕಾಗಿದೆ. ನಮ್ಗೆ ಎಷ್ಟೋ ನೀರಾವರಿ ಯೋಜನೆಗಳು ಕೇಂದ್ರದಿಂದ ಬಂದಿದ್ರೂ ಸಹ ಇವರು ಸರಿಯಾದ ರೀತಿಯಲ್ಲಿ ಅದರ ಬಗ್ಗೆ ಒಂದು ಕ್ರಮ ತಗೊಳ್ತಾ ಇಲ್ಲ. ಇದು ಬಹಳ ಒಂದು ಖಂಡಿಸುವಂಥದ್ದು ಒಂದು ಪ್ರಕರಣ ಅಂತ ಹೇಳ್ಬೋದು. ಅವರು ನಿಜಕ್ಕೂ ಒಂದು ಕೈ ಜೋಡಿಸ್ಕೊಂಡು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ವ್ಯವಸ್ಥೆಯನ್ನು ನಾವೆಲ್ಲರೂ ಕೊಡ್ಬೋದು. ಕಾವೇರಿ, ಕಪಿಲ, ನಮ್ಮ ಲಕ್ಷ್ಮಣ್ ತೀರ್ಥ ಎಲ್ಲನೂ ಕೂಡ ಇವತ್ತು ಮಾಲಿನ್ಯ ಆಗ್ತಾ ಇರೋವಂಥದ್ದು, ಸುವೇಜ್ ನೀರು ಬರ್ತಾ ಇರೋವಂಥದ್ದು ಎಲ್ಲ ಕಡೆ ನಮಗೆ ಮಾಹಿತಿ ಇದೆ. ಅವರು ವೇಗವಾಗಿ ಇಂಥ ಒಂದು ವ್ಯವಸ್ಥೆ ಮಾಡಿದ್ರೆ ನಮ್ಮ ಅಮೃತ್ ಯೋಜನೆ ಇರ್ಬೋದು, ಜಲ್ ಜೀವನಲ್ಲಿ ಎಲ್ಲನೂ ಕೂಡ ಇದಕ್ಕೆ ವ್ಯವಸ್ಥೆ ಇದೆ. STPI ಹಾಕೊಳ್ಳುವಂಥದ್ದು ವ್ಯವಸ್ಥೆ ಇದೆ. ಎಲ್ಲನೂ ಮಾಡಿದ್ರೆ ಜನರಿಗೆ ಅನುಕೂಲ ಆಗುತ್ತೆ. ನಾವೇನು ನಮ್ಮ ಒಂದು ಲಾಭಕ್ಕಾಗಿ ಹೇಳ್ತಾ ಇಲ್ಲ, ನಿಮ್ಮದೇ ಆದಂಥ ಮತದಾರರಿಗೆ, ನಮ್ಮ ಮತದಾರರಿಗೆ ಇದು ಒಳ್ಳೆಯದಾಗಲಿ ಅಂತ ನಾವು ಸಲಹೆಯನ್ನು ಕೊಡ್ತಾ ಇರೋದು.